ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಗ್ಗೆ ಖುಷ್ಬು ಹೃದಯವಂತಿಕೆಯ ಮಾತು. ರವಿಚಂದ್ರನ್ ಮಾಡಿದ ಸಹಾಯವನ್ನ ನೆನಪಿಸಿಕೊಂಡ ನಟಿ ಖುಷ್ಬು ಸುಂದರ್ ಅವರು ತಮ್ಮ ಆರಂಭಿಕ ದಿನಗಳಲ್ಲಿ ರವಿಚಂದ್ರನ್ ಮತ್ತು ಅವರ ತಂದೆ ವೀರಸ್ವಾಮಿ ಅವರಿಂದ ಪಡೆದ ಸಹಾಯವನ್ನ ನೆನಪಿಸಿಕೊಂಡಿದ್ದಾರೆ. ತಾಯಿಯ ಆಸ್ಪತ್ರೆಯ ವೆಚ್ಚವನ್ನ ಭರಿಸಲು ಸಹಾಯ ಮಾಡಿದ್ದಕ್ಕಾಗಿ ಅವರು ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕನ್ನಡ ಸಿನಿಮಾ ರಂಗಕ್ಕೆ ಸಾಕಷ್ಟು ನಟ ನಟಿಯರನ್ನ ಪರಿಚಯಿಸಿದ್ದಾರೆ ನಮ್ಮ ಕ್ರೇಜಿ ಸ್ಟಾರ್. ಕಷ್ಟ ಎಂದು ಬಂದವರಿಗೆ ಸಹಾಯವನ್ನ ಮಾಡಿದ್ದಾರೆ. ಅನೇಕರು ರವಿಚಂದ್ರನ್ ಮಾಡಿದ ಸಹಾಯವನ್ನ ಈಗಲೂ ನೆನಪಿಸಿಕೊಂಡು ಮಾತನಾಡುತ್ತಾರೆ. ಆ ರೀತಿ ನೆನಪು ಇಟ್ಟುಕೊಂಡವರಲ್ಲಿ ಬಹುಭಾಷಾ ನಟಿ ರಾಜಕಾರಣಿ ಖುಷ್ಬು ಸುಂದರ್ ಕೂಡ ಒಬ್ರು. ಈಗ ಈ ಬಗ್ಗೆ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ರವಿಚಂದ್ರನ್ ಹಾಗೂ ಅವರ ತಂದೆ ವೀರಸ್ವಾಮಿ ಗುಣಗಾನವನ್ನ ಮಾಡಿದ್ದಾರೆ. I was doing Kannada films. I had not started working in Tamil cinema. My mom was in hospital. Okay, she was very sick. And I didn't have money to pay her hospital bills. So doctor said she was there for a week. And doctor said you can take her back home. It was just 36,000 rupees or something bill. I'm talking about way back in 87. Yeah, 37. In 87. Okay, it was 36,000 rupees or something the bill was. I didn't have the money to pay, and I'm like, how do I, and I'm shooting for a Kannada film. I'm like, how do I give the money? Amma has to be taken from the hospital, and I'm all alone. My brothers had not moved to Chennai then. I was shooting with V. Ravichandran because he was introducing me in Kannada films, and he was a director. His father, Veeraswamy uncle, was a producer for Balaji Films, and Ravi sir saw me that I was very disturbed, and lunch I'm going. I didn't tell anybody that Amma was in hospital. So he asked my staff, okay, why is she so disturbed? I was shooting in AVN and Amma was at Vijaya Hospital, Pakatleda. So he said, what happened? Why is she so disturbed? Then they said, Amma has been in hospital. So then, Ravichandran sir's dad, Veeraswamy uncle, went to the hospital, met my mother, spoke to the doctors, and doctor said, no, she's nete soliyache that bills clear panniti, she can take her mother. I think she's waiting for some funds to clear the bill. They didn't even let me know. They just cleared the bills. They picked up my mother. They dropped her home. Once the shoot was over, Ravi sir and Veeraswamy uncle came and they actually fought with me. He said, why didn't you tell us that Amma is unwell and she's in the hospital and you have to pay the bills? So I just broke down. I said, I didn't know how to ask you. And I was just 17 years old. Exactly. I was just 17 years old. So they said, no. I said, when you're working with us, it's a family. So, it was, I worked with those kind of people. ಅಷ್ಟಕ್ಕೂ ಖುಷ್ಬು ಸುಂದರ್ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿರುವ ನಟಿ. ಅವರನ್ನ ಕನ್ನಡ ಸಿನಿಮಾ ರಂಗಕ್ಕೆ ಪರಿಚಯಿಸಿದವರು ರವಿಚಂದ್ರನ್ ಹಾಗೂ ವೀರಸ್ವಾಮಿ. 1988ರಲ್ಲಿ ರಿಲೀಸ್ ಆದ ರಣಧೀರ ಸಿನಿಮಾದಲ್ಲಿ ಖುಷ್ಬು ಬಣ್ಣ ಹಚ್ಚಿದ್ರು. ಇದು ಅವರು ನಟಿಸಿದ ಮೊದಲ ಕನ್ನಡ ಸಿನಿಮಾವಾಗಿತ್ತು. ಈ ಚಿತ್ರವನ್ನ ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿದ್ರು. ಅವರ ತಂದೆ ವೀರಸ್ವಾಮಿ ನಿರ್ಮಾಣ ಮಾಡಿದ್ರು. ಖುಷ್ಬು ಹೇಳಿರುವ ಮಾತನ್ನ ನೋಡೋದಾದ್ರೆ, ನಾನು ರವಿಚಂದ್ರನ್ ಜೊತೆಗೆ ಶೂಟ್ ಮಾಡ್ತಾ ಇದ್ದೆ. ಆ ಸಿನಿಮಾಕ್ಕೆ ಅವರದೇ ನಿರ್ದೇಶನವಿತ್ತು. ಅವರ ತಂದೆ ನಿರ್ಮಾಣ ಮಾಡಿದ್ರು. ಆ ಸಿನಿಮಾದ ಶೂಟ್ ಸಂದರ್ಭದಲ್ಲಿ ನನ್ನ ತಾಯಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಈ ವೇಳೆ 36,000 ರೂಪಾಯಿ ಬಿಲ್ ಆಗಿತ್ತು. ಅದನ್ನ ಹೇಗೆ ಪಾವತಿಸೋದು ಎಂದು ನನಗೆ ಚಿಂತೆಯಲ್ಲಿ ಇತ್ತು. ಆಗ ನಾನು ಒಬ್ಬಂಟಿಯಾಗಿದ್ದೆ. ತಾಯಿಗೆ ಅನಾರೋಗ್ಯ ಆದ ವಿಚಾರವನ್ನ ಯಾರ ಬಳಿಯೂ ಹೇಳಿಕೊಂಡಿಲ್ಲ ಎಂದಿದ್ದಾರೆ ಖುಷ್ಬು ಸಾಕಷ್ಟು ಡಿಸ್ಟರ್ಬ್ ಆಗಿರುವುದನ್ನ ಗಮನಿಸಿದ ರವಿಚಂದ್ರನ್ ಅವರು ಆ ಬಗ್ಗೆ ಸ್ಟಾಫ್ ಬಳಿ ವಿಚಾರಿಸಿದ್ರು. ಆಗ ಇರೋ ವಿಚಾರವನ್ನ ಅವರು ತಿಳಿಸಿದ್ದಾರೆ. ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು ವಿಚಾರ ತಿಳಿದು ಆಸ್ಪತ್ರೆಗೆ ತೆರಳಿದ್ರಂತೆ. ವೈದ್ಯರ ಜೊತೆ ಮಾತನಾಡಿ ಬಿಲ್ ಕಟ್ಟಿ ನನ್ನ ತಾಯಿಯನ್ನ ಮನೆಗೆ ಕರೆದುಕೊಂಡು ಹೋಗಿಬಿಟ್ರು ಎಂದು ಹೇಳಿದ್ದಾರೆ. ಶೂಟಿಂಗ್ ಮುಗಿದ ಬಳಿಕ ರವಿಚಂದ್ರನ್ ಹಾಗೂ ವೀರಸ್ವಾಮಿ ಅವರು ಖುಷ್ಬು ವಿರುದ್ಧ ಸಿಟ್ಟಾದ್ರಂತೆ. ಹೇಗೆ ಈ ವಿಚಾರ ಮುಚ್ಚಿಟ್ಟಿರಿ ಎಂದು ಕೇಳಿದ್ರಂತೆ. ನನಗೆ ಹಣವನ್ನ ಹೇಗೆ ಕೇಳಬೇಕು ಎಂಬುದು ಗೊತ್ತಿರಲಿಲ್ಲ ಎಂದು ಖುಷ್ಬು ಆನ್ಸರ್ ಮಾಡಿದ್ರಂತೆ. ಇದನ್ನ ಖುಷ್ಬು ಈಗಲೂ ನೆನಪಿನಲ್ಲಿ ಇಟ್ಕೊಂಡು ಸಾಕಷ್ಟು ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದಾರೆ. ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಡಿದ ಸಹಾಯವನ್ನ ಮರೆಯುವವರೇ ಹೆಚ್ಚಿರುವಾಗ ಅಂದು ಮಾಡಿದ ಪುಟ್ಟ ಸಹಾಯವನ್ನ ನೆನಪಿನಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಅಂದ್ರೆ ಅದೇ ಹೃದಯ ಶ್ರೀಮಂತಿಕೆಯಲ್ವಾ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.